ಗಳನ್ನ ಕೇಳಿದೀವಿ. ಅದಕ್ಕೆ ನಮ್ಮ ಸುನೀಲ್ ಅಣ್ಣ ಅವರು ಮಾತಾಡಿದ್ದಾರೆ. ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಏನ್ ಅಚೀವ್ ಮಾಡಿದ್ದಾರೆ ಅಂತ. ಅಣ್ಣ, ಪಕ್ಷಾತೀತವಾಗಿ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿದ್ದಾರೆ, ನಿಮ್ಮ ಕ್ಷೇತ್ರದ ಹಳ್ಳಿಗಳು ಬೆಳಿಬೇಕು ಅಂತ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ ನ ನಿಮಗೂ ಕಳಿಸ್ತೀನಿ, ಮಾಧ್ಯಮದವ್ರಿಗೂ ಕಳಿಸ್ತೀನಿ. ಇದಕ್ಕಿಂತ ಡೆವಲಪ್ಮೆಂಟ್ಗೆ ಮತ್ತೊಂದು ಪ್ರೂಫ್ ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದು RSS ನಿಮ್ ರಿಜಿಸ್ಟ್ರೇಷನ್ ಕಾಪಿ ಕೊಡಿ. ನಿಮಗೆ Z ಸೆಕ್ಯೂರಿಟಿ ಯಾಕೆ? ಇದಕ್ಕೆ ನಿಮಗೆ ತಾಕತ್ತಿದ್ರೆ ಉತ್ತರ ಕೊಡಿ. 100 ವರ್ಷದಿಂದ ನಾವು ಅದನ್ನ ಯಾರೂ ಕೇಳಿಲ್ಲ, ನೀವು ಕೇಳಬಾರದು ಅಂದ್ರೆ ಯಾರಪ್ಪನ ಸೊತ್ತು ಅಲ್ಲ. ಸೊ RSS ಅವರು, ನೀವು ಪಾರ್ಟ್ ಆಫ್ ದ ಇಂಡಿಯಾ, ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಿಮ್ ರೆಸ್ಪಾನ್ಸಿಬಿಲಿಟಿ, ನಿಮ್ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಿದೀವಿ. ಅದು ಬಿಟ್ಟು ಅಶೋಕ್ ಅಣ್ಣ, ನಮ್ ಸುನೀಲ್ ಅಣ್ಣ ಬಾಯಿಗೆ ಬಂದಿದ್ದು ಟ್ವೀಟ್ ಮಾಡ್ತಿದ್ದಾರೆ. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಕನಿಷ್ಠ ಸೌಜನ್ಯ ನಿಮಗಿಲ್ಲ ಅಂದ್ರೆ, ಹಾಗಾದ್ರೆ ನಾಳೆ ಬೆಳಗ್ಗೆ ನಾವು ದಾನ ಧರ್ಮ ಮಾಡ್ತೀವಿ ಅಂತ ನಾವು ಒಂದು ಸಂಘ ಕಟ್ಕೊಂಡು ಇನ್ಕಮ್ ಟ್ಯಾಕ್ಸು ಕಟ್ಟಲ್ಲ, ಯಾವ್ದು ಕಟ್ಟಲ್ಲ, ಅವಾಗ ನೀವು ಸುಮ್ಮನೆ ಇರ್ತೀರಾ ಏನು? ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಏನ್ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರ ಸಹಮತ, ನಮ್ಮ ಸಹಮತ ಇದೆ ಸರ್. ಹೌದು ಸರ್, CLP ಮೀಟಿಂಗ್ ಇದೆ. ಜಸ್ಟ್ ಪಕ್ಷ ಸಂಘಟನೆ ಹೊಸ ಅಧ್ಯಕ್ಷರಾಗ್ತಿದ್ದಾರೆ 21ನೇ ತಾರೀಕು. ಅಲ್ಲ, ಇದೇನು ಭದ್ರಕೋಟೆ ಎಲ್ಲ ಬೆಂಗಳೂರಿಗೆ ತುಂಬಾ ಹತ್ರ ಇದೆ, ಆರಾಮಾಗಿ ಬರ್ತಿದೀವಿ. ಈಗ 21ನೇ ತಾರೀಕು ಕಾರ್ಯಕ್ರಮ ಹೇಗ್ ನಡಿಬೇಕು, ತುಂಬಾ ಯಶಸ್ವಿ ಮಾಡಬೇಕು. ಒಬ್ಬ OBC ವ್ಯಕ್ತಿ ಹರಿಪ್ರಸಾದ್ ಸಾಹೇಬ್ರು ಅಧ್ಯಕ್ಷರಾಗ್ತಿದ್ದಾರೆ, ಅವ್ರ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಮತ್ತೆ ಸಂಘಟನೆಗೆ ಸಂಬಂಧಪಟ್ಟಂತೆ ಕೆಲವು ಚರ್ಚೆಗಳಿರುತ್ತೆ. ಮತ್ತೆ ಶಾಸಕರೆಲ್ಲ ಬಂದು ನಮ್ಮ ಮಿನಿಸ್ಟರ್ಸ್ನೆಲ್ಲ ಇಲ್ಲೊಂದ್ ಕಡೆ ಭೇಟಿ ಮಾಡಿ ಅವ್ರ ಜೊತೆ ಆರಾಮಾಗಿ ಒಂದಿನ ಕಳೆದು ನಂತರ ಒಂದೇ ಸಲ ಹೋಗಿ MLC ಎಲೆಕ್ಷನ್ ಹೆಂಗು ನಾಳಿದ್ದಿದೆ, ಹೋಗಿ ಓಟ್ ಹಾಕಿ ನಮ್ಮ ಮನೆಗಳಿಗೆ ಹೋಗ್ತೀವಿ. ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಈಗ MLC ವೋಟಿಂಗ್ದು ಸಹಜವಾಗಿ ಈಗ ಯಾರ್ಯಾರು ಓಟ್ ಹಾಕ್ಬೇಕು ಅನ್ನೋ ಬೇಸಿಕ್ ಗೈಡೆನ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆ ಈಗ ನಾವು ಡಿವೈಡ್ ಮಾಡ್ಕೋಬೇಕಲ್ಲ, ಇಷ್ಟಿಷ್ಟು ಜನಕ್ಕೆ ಇಷ್ಟು ಓಟು ಅಂತ, ಅದೆಲ್ಲ ಬೇಸಿಕ್ ತರಬೇತಿ ಇರುತ್ತೆ. ಮತ್ತೆ ನಾವು 21st ನಮ್ಮ ಹರಿಪ್ರಸಾದ್ ಸಾಹೇಬ್ರು ಅದ್ರ ಬಗ್ಗೆನೂ ಚರ್ಚೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಅಂತ ಭಯ ಏನಿಲ್ಲ, ಅಂತ ಭಯ ಏನೂ ಇಲ್ಲ. ಕುಮಾರಣ್ಣ ಭಯ ಬೀಳ್ಬೇಕು. ಬಿಕಾಸ್ ಕುಮಾರಣ್ಣ ಕಡೆಯವರು ನಮಗಾಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.